ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ನಮ್ಮ ದಿನ ಹೆಂಗೆ ಶುರು ಆಯ್ತಂತ ನೋಡೋಣ ಬರ್ರಿ. ಇವತ್ತು ಶನಿವಾರ, ಇದು ಲಾಸ್ಟ್ ಸ್ಯಾಟರ್ಡೆ ವಿಡಿಯೋ, ಬಟ್ ಈ ಸ್ಯಾಟರ್ಡೆ ಅಪ್ಲೋಡ್ ಮಾಡಿದ್ದೀನಿ. ಯಾಕಂತ ಮುಂದೆ ಹೇಳ್ತೀನಿ. ಶನಿವಾರ ಆಗಿರೋದ್ರಿಂದ ಬೇಗ ಎದ್ದು ಮನೆಯೆಲ್ಲ ಗುಡಿಸ್ಕೊಂಡು, ಕಸ ಎಲ್ಲ ಹೊಡ್ಕೊಂಡು, ಮನೆ ಒರೆಸ್ಕೊಂಡು, ಸ್ನಾನ ಮಾಡಿ, ಬಟ್ಟೆ ಎಲ್ಲ ತೊಳೆದಾಕಿ ಪೂಜೆ ಮಾಡಿದೆ. ಪೂಜೆ ಮಾಡಿದ ನಂತರ ಟೈಮ್ ಆಗಿತ್ತಂತ ನನ್ನ ಮಗನಿಗೆ ಊಟ ಮಾಡಿ ಮನೆಯವ್ರಿಗೆಲ್ರಿಗೂ ಸಿಂಪಲ್ ಅವಲಕ್ಕಿನ ಮಾಡಿದೆ. ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಟೈಮ್ ಆಗಿತ್ತು. ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಮನೆಯವ್ರಿಗೆಲ್ಲ ಬಿಸಿ ಬಿಸಿ ಮುದ್ದೆ ಉಪ್ಸಾರು ಮಾಡ್ಬೇಕು ಅಂದ್ಕೊಂಡು ಮುದ್ದೆ ಮತ್ತು ಉಪ್ಸಾರು ಮಾಡ್ಕೋದೆ. ನೀವು ಈ ಥರ ಉಪ್ಸಾರನ್ನ ಕುಕ್ಕರ್ನಲ್ಲಿ ಒಂದು 3 ವಿಸಿಲ್ ಹಾಕ್ಸಿದ್ರೆ ಉಪ್ಸಾರು ಎಷ್ಟು ಚೆನ್ನಾಗಿರುತ್ತಂದರೆ ಹೇಳೋಕ್ಕೆ ಬಾರ್ದು, ಅಷ್ಟು ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆಗೂ, ಅನ್ನದ ಜೊತೆಗೂ, ಮತ್ತು ಮುದ್ದೆ ಜೊತೆಗೂ, ಎಲ್ಲರ ಜೊತೆಗೆ ಸೂಪರ್ ಕಾಂಬಿನೇಷನ್ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಒಂದು 3 ವಿಸಿಲ್ ಹಾಕ್ಕೊಳ್ಳಿ. ಇದು ನಮ್ಮ ಮನೆ ಪಕ್ಕದವ್ರು ಹೇಳಿದ ರೆಸಿಪಿ. ಆದರೂ ತುಂಬ ಚೆನ್ನಾಗಿತ್ತು. ಮನೆಯವರೆಲ್ಲ ತುಂಬ ಇಷ್ಟಪಟ್ಟರು. ನಾನು ಒಂದು ವಿಷಯ ಹೇಳಬೇಕಿತ್ತು. ಯಾಕೆ ಸ್ಯಾಟರ್ಡೆ ಅಪ್ಲೋಡ್ ಮಾಡಲಿಲ್ಲ ಅಂದರೆ, ನಾನು ಮೊದಲೆಲ್ಲ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಯಾರೂ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಒಂದು 3 ವ್ಯೂಸು, 2 ವ್ಯೂಸು, 2 ಲೈಕ್ಸ್ ಅಲ್ಲ, 2 ವ್ಯೂಸು ಇಷ್ಟೇ ಬರ್ತಾಯಿತ್ತು. ಇದೆಲ್ಲ ನೋಡಿ ಬೇಸರ ಆಗಿ ಅಲ್ಲಿ ಇಲ್ಲಿ ಮೊಬೈಲ್ ಇಟ್ಟು, ಎಲ್ಲೆಲ್ಲೋ ಫೋನ್ ಇಟ್ಟು, ಸಂದಿಲಿ ಗೊಂದಿಲಿ ಇಟ್ಟು ವೀಡಿಯೋ ಮಾಡ್ತಾಯಿರ್ತೀನಿ. ಯಾರೂ ಸಪೋರ್ಟ್ ಮಾಡಲ್ಲ. ಯಾವ್ಯಾವ ಥರನೋ ವೀಡಿಯೋ ಮಾಡ್ತಾರೆ. ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾಯಿರ್ತಾರೆ. ನಮ್ಗೆ ಯಾಕೆ ಸಪೋರ್ಟ್ ಮಾಡಲ್ಲ ಅಂತ ಬೇಜಾರಾಗಿಬಿಟ್ಟು ವೀಡಿಯೋ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದೆ. ಮತ್ತೆ ಏನಾಯಿತು ಗೊತ್ತಿಲ್ಲ, ವೀಡಿಯೋ ಮಾಡಬೇಕು. ಮತ್ತು ಒಂದು ಸ್ವಲ್ಪ ದಿನ ಹೋದ್ಮೇಲೆ ನಮಗೂ ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡು ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ನೀವು ಸಪೋರ್ಟ್ ಮಾಡಿ. ಧ್ವನಿ ಸ್ವಲ್ಪ ಬರ್ತಾಯಿಲ್ಲ, ನೆಗಡಿ ಆಗಿಬಿಟ್ಟಿದೆ, ಅದಕ್ಕೆ ಈ ಥರ ಬರ್ತಾಯಿದೆ. ಸಪೋರ್ಟ್ ಮಾಡಿ ಪ್ಲೀಸ್. ಯಾಕಂದರೆ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿರ್ತೀನಿ. ನಾನು ದಿನ ಮಾಡೋ ಅಡುಗೆ ಆಗಲಿ, ನನ್ನ ಮಗನ ಜೊತೆಗೇನು ಈಗಿರೋ ದಿನಚರಿ ಆಗಲಿ ಎಲ್ಲನೂ ವೀಡಿಯೋದಲ್ಲಿ ಹಾಕ್ತಾಯಿರ್ತೀನಿ. ಮಿನಿ ವ್ಲಾಗ್ ದಿನ ಬಿಡ್ತೀನಿ. ಪ್ಲೀಸ್ ನೀವು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.